श्रीगुरुभ्यो नमः। हरिः ओम्। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमो नमः शङ्कर पादुकाभ्याम्। ನಮ್ಮ ಪವಿತ್ರವಾದ ಭಾರತ ದೇಶದಲ್ಲಿ ಅನೇಕ ಜನ ಸಂತರು, ಮಹಾತ್ಮರು, ತಪಸ್ವಿಗಳು, ವಿದ್ವಾಂಸರು, ಯತಿಪುಂಗವರು ಅವತಾರವನ್ನ ಮಾಡಿ ಭಾರತ ರಾಷ್ಟ್ರವನ್ನ ಪವಿತ್ರಗೊಳಿಸಿದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂದು ಗೀತಾಚಾರ್ಯನಾದ ಕೃಷ್ಣ ಪರಮಾತ್ಮ ಹೇಳಿದ್ದಾನಲ್ಲವೇ? ಅದರಂತೆ ಒಬ್ಬ ಮಹಾತ್ಮರು, ಯತಿಪುಂಗವರು ಭಾರತ ದೇಶದಲ್ಲಿ ಅವತರಿಸಿ ಸನಾತನ ಧರ್ಮವನ್ನ ಉದ್ಧಾರ ಮಾಡಿದ್ದಾರೆ. ಆ ಮಹಾತ್ಮರೇ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಚರಿತ್ರೆ ಅಗಾಧವಾಗಿದೆ, ಅದ್ಭುತವಾಗಿದೆ. ಅವರ ಅವತಾರವಾದ ಮೇಲೆ ಮಾಡಿರುವಂತ ಲೋಕ ಕಲ್ಯಾಣವನ್ನ ನೋಡ್ತಾ ಹೋದ್ರೆ ವಾಲ್ಯೂಮ್ಸ್ ಗಟ್ಲೆ ಹೇಳ್ಬಹುದು, ಎಷ್ಟು ಬೇಕಾದ್ರೂ ಹೇಳ್ಬಹುದು. ಸಮುದ್ರದಲ್ಲಿ ಎಷ್ಟು ಬೇಕಾದ್ರೂ ನೀರನ್ನ ತೆಗೆದುಕೊಳ್ಳಬಹುದಲ್ಲವೇ? ಅದೇ ರೀತಿಯಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಜೀವಿತದ ಸಂದೇಶಗಳಲ್ಲಿ ಅನೇಕ ವಿಚಾರಗಳಿವೆ. ನಾನೀಗ ಸಂಕ್ಷೇಪವಾಗಿ ಒಂದೇ ಒಂದು ಶ್ಲೋಕದಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಂಪೂರ್ಣ ಜೀವನವನ್ನು ಹೇಳ್ತೀನಿ. ಒಂದು ಪ್ರಸಿದ್ಧವಾದ ಶ್ಲೋಕ. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತ್. ಈ ಒಂದೇ ಒಂದು ಶ್ಲೋಕದಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅವತಾರ, ಸಂದೇಶ, ಉಪದೇಶ, ಲೋಕ ಕಲ್ಯಾಣ ಎಲ್ಲವನ್ನು ಸರಳವಾಗಿ ತಿಳಿಸಿದ್ದಾರೆ. ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ, ಗಟ್ಟಿ ಮಾಡಿಬಿಡಿ. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತ್. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶ್ಲೋಕಕ್ಕೆ ಪದಚ್ಛೇದವನ್ನು ಮಾಡಿ ಅನ್ವಯವನ್ನು ಹೇಳಿ ಅರ್ಥವನ್ನು ಹೇಳ್ತೇನೆ. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿ ಅಭ್ಯಗಾತ್. 10 ಪದಗಳು, ದಶಪದಾತ್ಮಕ ಶ್ಲೋಕ. ಈ ಶ್ಲೋಕದಲ್ಲಿ 10 ಪದಗಳಿವೆ. ಮತ್ತೊಮ್ಮೆ ಶ್ಲೋಕವನ್ನ ಓದಿ ಪದಚ್ಛೇದವನ್ನು ಮಾಡ್ತೀನಿ. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತ್. ಶ್ಲೋಕ ಪದಚ್ಛೇದ. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿ ಅಭ್ಯಗಾತ್. 10 ಪದಗಳಿಂದ ಸಿದ್ಧವಾಗಿರುವ ಮಂಗಳ ಶ್ಲೋಕವಿದು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಭಾರತ ದೇಶದ ದಕ್ಷಿಣ ರಾಜ್ಯದಲ್ಲಿರುವ ಕೇರಳ ರಾಜ್ಯದ
ಕಾಲಟಿ ಎನ್ನುವಂತಹ ಕ್ಷೇತ್ರದಲ್ಲಿ ಆರ್ಯಾಂಬ ಶಿವಗುರು ಈ ಪುಣ್ಯ ದಂಪತಿಗಳಿಗೆ ಸತ್ಪುತ್ರರಾಗಿ 8ನೇ ಶತಮಾನದ ಪ್ರಾರಂಭದಲ್ಲಿ ಅವತರಿಸಿದ್ದಾರೆ. ಸಾಕ್ಷಾತ್ ಪರಮೇಶ್ವರನ ಅಂಶ ಸಂಭೂತರಾಗಿರುವಂತಹ ಯತಿಪುಂಗವರು 3ನೇ ವರ್ಷದಲ್ಲಿ ಚೂಡಾಕರ್ಮ, 5ನೇ ವರ್ಷದಲ್ಲಿ ಉಪನಯನ ಸಂಸ್ಕಾರ, 6ನೇ ವರ್ಷದಲ್ಲಿ ಸನ್ಯಾಸ ಸ್ವೀಕಾರ, 8ನೇ ವರ್ಷದಲ್ಲಿ ಎಲ್ಲಾ 4 ವೇದಗಳ ಸಂಪೂರ್ಣ ಅಧ್ಯಯನ, 12ನೇ ವರ್ಷದಲ್ಲಿ ಎಲ್ಲಾ ಶಾಸ್ತ್ರಗಳ ಅಧ್ಯಯನ, 16ನೇ ವರ್ಷದಲ್ಲಿ ಭಾಷ್ಯ ರಚನೆ ಮಾಡಿ 17ನೇ ವರ್ಷದಿಂದ 32ನೇ ವರ್ಷದವರೆಗೆ ಸುಮಾರು 16 ವರ್ಷಗಳ ಕಾಲ ಅಖಂಡ ಭಾರತವನ್ನ ಪಾದಚಾರಿಗಳಾಗಿ ಸಂಚಾರ ಮಾಡಿ ಸನಾತನ ಧರ್ಮವನ್ನ ಉದ್ಧಾರ ಮಾಡಿ ವಸ್ತುತಂತ್ರ ಆತ್ಮಜ್ಞಾನದ ಮಹತ್ವವನ್ನ ಸಾರಿ ಇಡೀ ಭಾರತ ರಾಷ್ಟ್ರವನ್ನ ಪವಿತ್ರಗೊಳಿಸಿರುವಂತಹ ಯತಿ ಪುಂಗವರು ಭಗವಾನ್ ಶಂಕರಾಚಾರ್ಯರು. ಇದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ ಚೆನ್ನಾಗಿದೆ ನೋಡಿ. ಅಷ್ಟವರ್ಷೆ ಚತುರ್ವೇದಿ, ಏನ್ ಆಶ್ಚರ್ಯ! ಅಷ್ಟವರ್ಷೆ 8 ವಯಸ್ಸು, 8ನೇ ವಯಸ್ಸಿನಲ್ಲಿ ಚತುರ್ವೇದಿ 4 ವೇದಗಳನ್ನ ಘನಾಂತವಾಗಿ ಅಧ್ಯಯನ ಮಾಡಿದ್ದಾನೆ ಬಾಲಕ ಶಂಕರ. ಯಾರಾದ್ರೂ ನಂಬಬಹುದೇ? 8ನೇ ವರ್ಷ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ವೇದಗಳನ್ನ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಸಮೇತವಾಗಿ ಸಂಪೂರ್ಣ ಅಧ್ಯಯನ. ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಶುರು ಮಾಡಿಕೊಂಡು ಅನಂತರ ಯಜುರ್ವೇದದಲ್ಲಿ ಯಶೇತ್ವರ್ಜೇತ್ವ ವಾಯವಸ್ತೋ ಪಾಯವಸ್ತ ದೇವೋಮಸ್ತ ಪಿತಾ ಪ್ರಾರ್ಪಯತು. ಇನ್ನು ಶುಕ್ಲ ಯಜುರ್ವೇದದಲ್ಲಿ ಅನಂತರ ಸಾಮವೇದ, ಅಥರ್ವವೇದ 4 ವೇದಗಳನ್ನ ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ್ದಾನೆ ಹುಡುಗ. ವಯಸ್ಸೆಷ್ಟು? 8. 8ನೇ ವಯಸ್ಸಿಗೆ ಯಾವ ವೇದಗಳಿಂದ ಬೇಕಾದರೂ ಎಲ್ಲಾ ಮಂತ್ರಗಳನ್ನು ಸಂತೋಷವಾಗಿ ಉಚ್ಚಾರಣೆ ಮಾಡ್ತಾ ಇದ್ದಂಥ ಬಾಲಕ ಶಂಕರ. 12 ಸರ್ವಶಾಸ್ತ್ರವಿತಿ, 12ನೇ ವಯಸ್ಸಿಗೆ ಸರ್ವಶಾಸ್ತ್ರವಿತಿ, ಎಷ್ಟು ಶಾಸ್ತ್ರಗಳು ಉಂಟೋ 6 ಅಂಗ ಷಡಂಗಗಳು, ಅನಂತರ ಮೀಮಾಂಸಾ ಶಾಸ್ತ್ರ, ತರ್ಕಶಾಸ್ತ್ರ, ವ್ಯಾಕರಣ ಶಾಸ್ತ್ರ, ಅಲಂಕಾರ ಶಾಸ್ತ್ರ, ಛಂದಶಾಸ್ತ್ರ, ಜ್ಯೋತಿಷ್ ಶಾಸ್ತ್ರ, ಏನೇನು ಶಾಸ್ತ್ರಗಳು ಉಂಟು 64 ಕಲೆಗಳಲ್ಲಿಯೂ ಪಾಂಡಿತ್ಯ. ವಯಸ್ಸು 12. 12ನೇ ವಯಸ್ಸಿನ ಬಾಲಕನಿಗೆ ಒಂದ್ ಕಡೆ ವೇದಾಧ್ಯಯನವಾಗಿದೆ, ಮತ್ತೊಂದ್ ಕಡೆಯಲ್ಲಿ ಎಲ್ಲ ಉಪನಿಷತ್ತುಗಳ ಪಾಠವಾಗಿದೆ. ವ್ಯಾಕರಣ, ತರ್ಕ, ಮೀಮಾಂಸಾ, ನ್ಯಾಯ ಎಲ್ಲವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದೆ. ಸರ್ವಶಾಸ್ತ್ರವಿತು, ಎಲ್ಲಾ ಶಾಸ್ತ್ರಗಳನ್ನು ಬಲ್ಲವನಾಗಿದ್ದಾನೆ. ಇಂಥ ಶಾಸ್ತ್ರ ಗೊತ್ತಿಲ್ಲ ಅಂತಿಲ್ಲ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ 64 ವಿದ್ಯೆಗಳು ಅಂತ ಹೇಳ್ತೇವೆ. ಚತುಷ್ಷಷ್ಟಿ ವಿದ್ಯಾ, ಅಷ್ಟನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದಾನೆ ಶಂಕರ. ವಯಸ್ಸು 12. ಷೋಡಶೆ ಕೃತವಾನ್ ಭಾಷ್ಯಂ, ಷೋಡಶೆ 16ನೇ ವಯಸ್ಸಿನಲ್ಲಿ ಭಾಷ್ಯಂ ಕೃತವಾನ್, ಪ್ರಸ್ಥಾನತ್ರಯೀ ಗ್ರಂಥಗಳಿಗೆ ಭಾಷ್ಯವನ್ನ ಬರೆದಿದ್ದಾರೆ ಭಗವತ್ಪಾದ ಶಂಕರಾಚಾರ್ಯರು. ವಯಸ್ಸು 16. ಏನ್ ಭಾಷ್ಯ? ಭಗವದ್ಗೀತೆಗೆ ಭಾಷ್ಯ, ದಶೋಪನಿಷತ್ತುಗಳಿಗೆ ಭಾಷ್ಯ, ಬ್ರಹ್ಮಸೂತ್ರಗಳಿಗೆ, ವೇದಾಂತ ಮೀಮಾಂಸಾ ಸೂತ್ರಗಳಿಗೆ 555 ಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಆ ಭಾಷ್ಯಗಳಿಗೆ ಹೆಸರಾಯಿತು ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳು. ಸುಮಾರು 1400 ವರ್ಷಗಳ ಹಿಂದೆ ಭಗವತ್ಪಾದ ಶಂಕರಾಚಾರ್ಯರವರು ಬರೆದಿರುವಂತ ಈ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳು ಇವತ್ತಿಗೂ ಕೂಡ ಹಚ್ಚ ಹಸಿರಾಗಿವೆ.
ಲಕ್ಷಾಂತರ ಜನ ಸಾಧು ಸನ್ಯಾಸಿಗಳು, ಲಕ್ಷಾಂತರ ಜನ ಮುಮುಕ್ಷುಗಳು ಈ ಭಾಷ್ಯ ಗ್ರಂಥಗಳ ಅಧ್ಯಯನ, ಅಧ್ಯಾಪನ, ಚಿಂತನ ಮಂಥನಗಳಿಂದ ಧನ್ಯರಾಗಿದ್ದಾರೆ. ಆತ್ಮಜ್ಞಾನದ ರಾಜಮಾರ್ಗವನ್ನ ಉಪದೇಶ ಮಾಡುವಂತಹ ಗ್ರಂಥಗಳು ಶಾಂಕರ ಭಾಷ್ಯ ಗ್ರಂಥಗಳು. ಭಗವತ್ಪಾದ ಶಂಕರಾಚಾರ್ಯರವರು ಈ ಪ್ರಸ್ಥಾನತ್ರಯೀ ಗ್ರಂಥಗಳಿಗೆ ಭಾಷ್ಯಗಳನ್ನ ಬರೆದಾಗ ಅವರ ವಯಸ್ಸು 16. ಹೇಗೆ ಬರೆದಿದ್ದಾರೆ? ಪದವಾಕ್ಯ ಪ್ರಮಾಣತಃ, ಪದಶಾಸ್ತ್ರ ವ್ಯಾಕರಣ, ವಾಕ್ಯಶಾಸ್ತ್ರ ಮೀಮಾಂಸ, ಪ್ರಮಾಣಶಾಸ್ತ್ರ ತರ್ಕ, ವ್ಯಾಕರಣ, ಮೀಮಾಂಸ, ತರ್ಕಶಾಸ್ತ್ರಗಳನ್ನು ಅನುಸರಿಸಿ ಅದ್ಭುತವಾದಂತಹ ಗ್ರಂಥಗಳನ್ನು ಬರೆದಿದ್ದಾರೆ. ಭಗವದ್ಗೀತೆಗೆ ಭಗವತ್ಪಾದ ಶಂಕರಾಚಾರ್ಯರು ಭಾಷ್ಯವನ್ನ ಬರೆದ ಮೇಲೆ ಭಗವದ್ಗೀತೆಗೆ ಒಂದು ವಿಶೇಷವಾದಂತಹ ಮಹತ್ವ ಬಂತು. ಭಗವತ್ಪಾದ ಶಂಕರರು ಭಗವದ್ಗೀತೆಗೆ ಭಾಷ್ಯಗಳನ್ನ ಬರೆಯುವುದಕ್ಕಿಂತ ಮುಂಚೆ ಅಷ್ಟು ಜನಪ್ರಿಯವಾಗಿ ಇರಲಿಲ್ಲ. ಭಗವದ್ಗೀತೆಯನ್ನ ಭಾರತದ ಒಂದು ಭಾಗ ಅಂದಿಷ್ಟೇ ನೋಡ್ತಾ ಇದ್ರು. ಭಾರತದ ಇತಿಹಾಸದ ಒಂದು ಭಾಗ ಭಗವದ್ಗೀತೆ ಅಂತ. ಭಗವತ್ಪಾದ ಶಂಕರಾಚಾರ್ಯರವರು ತದಿದಂ ಗೀತಾಶಾಸ್ತ್ರಂ ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತಂ ದುರ್ವಿಜ್ಞೇಯಾರ್ಥಂ ತಸ್ಯಾಸ್ಯ ಗೀತಾಶಾಸ್ತ್ರಸ್ಯ ಸಂಕ್ಷೇಪದ ಪ್ರಯೋಜನಂ ಪರಂ ನಿಶ್ರೇಯಸಂ ಸಹೇತುಕಸ್ಯ ಸಂಸಾರಸ್ಯ ಅತ್ಯಂತೋ ಪರಮ ಲಕ್ಷಣಂ ಅನ್ನುವಂಥ ಭಾಷ್ಯ ಪೀಠಿಕೆಯನ್ನ ಬರೆದಾಗ ಭಗವದ್ಗೀತೆಗೆ ರೆಕ್ಕೆ ಪುಕ್ಕ ಬಂದುಬಿಟ್ಟು ಅದರ ಮಹತ್ವ ವಿಶ್ವವಿಖ್ಯಾತವಾಯಿತು. ಭಗವತ್ಪಾದ ಶಂಕರಾಚಾರ್ಯರವರು ಭಗವದ್ಗೀತೆಗೆ ಸುಂದರವಾದ ವ್ಯಾಕರಣ, ಮೀಮಾಂಸ, ತರ್ಕಶಾಸ್ತ್ರವನ್ನು ಅನುಸರಿಸಿ ಶ್ರುತಿ, ಯುಕ್ತಿ, ಅನುಭವಗಳ ಆಧಾರದಿಂದ ಭಾಷ್ಯವನ್ನ ಬರೆದ ಮೇಲೆ ಭಗವದ್ಗೀತೆಯ ಮಹಿಮೆ, ಭಗವದ್ಗೀತೆಯ ಗರಿಮೆ ವಿಶ್ವವಿಖ್ಯಾತವಾಗಿ ಈಗ ಎಲ್ಲಾ ಕಡೆಗಳಲ್ಲಿಯೂ ಭಗವದ್ಗೀತೆ ಪ್ರಚಾರವಾಗ್ತಾ ಇದೆ. ಇದಕ್ಕೆ ಕಾರಣ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಭಾಷ್ಯ. ಈ ಭಾಷ್ಯವನ್ನು ಬರೆದಾಗ ಭಗವತ್ಪಾದ ಶಂಕರರ ವಯಸ್ಸು 16. ಅನಂತರ ದಶೋಪನಿಷತ್ತುಗಳಿಗೆ ಭಾಷ್ಯ. ಈಶಾ, ಕೇನ, ಕಠ, ಮುಂಡಕ, ಪ್ರಶ್ನ, ಮಾಂಡೂಕ್ಯ, ಐತರೇಯ, ತೈತ್ತಿರೀಯ, ಚಾಂದೋಗ್ಯ, ಬೃಹದಾರಣ್ಯಕ, ಶ್ವೇತಾಶ್ವತರವನ್ನು ಸೇರಿಸ್ತಾರೆ. 10-11 ಉಪನಿಷತ್ತುಗಳಿಗೆ ಅತ್ಯಂತ ಸುಂದರವಾಗಿರುವಂತಹ ಭಾಷ್ಯವನ್ನ ಶಂಕರರು ಬರೆದರು. ಉಪನಿಷತ್ತುಗಳು ಪ್ರಸಿದ್ಧವಾದ ಈಶಾವಾಸ್ಯ ಮಿತ್ಯಾದಯೋ ಮಂತ್ರಾಃ ಕರ್ಮಸು ಅವಿನಿಯುಕ್ತಾಃ ತೇಷಾಂ ಆತ್ಮಸ್ವರೂಪ ಯಾಥಾತ್ಮ ಪ್ರಕಾಶನ ಪರತ್ವಾತ್. ಏನ್ ಬರೆದಿದ್ದಾರೆ? ಶಾಂಕರ ಭಾಷ್ಯವನ್ನು ಓದ್ತಾ ಇದ್ದ ಬ್ರಹ್ಮಾನಂದ. ಅನಂತರ ವೇದಾಂತ ಮೀಮಾಂಸಾ ಸೂತ್ರಗಳಿಗೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಉತ್ತರ ಮೀಮಾಂಸಾ ದರ್ಶನ ಸೂತ್ರಗಳಿಗೆ, ಬ್ರಹ್ಮ ಸೂತ್ರಗಳಿಗೆ ಭಾಷ್ಯವನ್ನು ಬರೆಯಬೇಕು ಅಂತಂದ್ರೆ 8 ಬೇಕು. ಭಗವಾನ್ ಬಾದರಾಯಣಾಚಾರ್ಯರು ಬರೆದಿರುವಂತಹ ಸೂತ್ರಗಳು ಅಚತುರ್ವದನೋ ಬ್ರಹ್ಮ ದಿಬಾಹುರ ಪರೋ ಹರಿಹಿ. ಹೌದಾ? ಇವರು ಅಪಾಲಲೋಚನ ಶಂಭು ಭಗವಾನ್ ಬಾದರಾಯಣ ಭಗವಾನ್ ಬಾದರಾಯಣಾಚಾರ್ಯರನ್ನ ನಮ್ಮಲ್ಲಿ ತ್ರಿಮೂರ್ತಿ ಸ್ವರೂಪ ಅಂತ ಹೇಳ್ತೇವೆ. ಅಚತುರ್ವದನೋ ಬ್ರಹ್ಮ, 4 ಮುಖಗಳಿಲ್ಲದಿರುವ ಒಂದೇ ಮುಖವನ್ನುಳ್ಳಂತ ಹಿರಣ್ಯಗರ್ಭ ಭಗವಾನ್ ಬಾದರಾಯಣಾಚಾರ್ಯ. ದ್ವಿಬಾಹು ಅಪರೋಹರಿ, 4 ಭುಜಗಳಿಲ್ಲದ 2 ಭುಜವನ್ನುಳ್ಳಂತ ಮಹಾವಿಷ್ಣು ಭಗವಾನ್ ಬಾದರಾಯಣಾಚಾರ್ಯ. ಅಪಾಲಲೋಚನ, ಫಾಲಲೋಚನವಿಲ್ಲದೆ ಇರುವ, ಮುಕ್ಕಣ್ಣನಲ್ಲದಿರುವ 2 ಕಣ್ಣನ್ನುಳ್ಳಂತ ಸಾಕ್ಷಾತ್ ಪರಮಶಿವ. ಇಂಥ ಭಗವಾನ್ ಬಾದರಾಯಣಾಚಾರ್ಯರು 555 ಸೂತ್ರಗಳು ಬಂದಿದ್ದಾರೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಓಂ ಜನ್ಮಾದ್ಯಸ್ಯ ಯತಃ, ಓಂ ಶಾಸ್ತ್ರ ಯೋನಿತ್ವಾದಿತ್ಯಾದಿ. ಕಟ್ಟಕಡೆ ಸೂತ್ರ ಓಂ ಅನಾವೃತ್ತಿ ಶಬ್ದಾತ್
ಅನಾವೃತ್ತಿ ಶಬ್ದಾತ್ 555 ಸೂತ್ರಗಳಿಗೂ ಕೂಡ ಭಾಷ್ಯವನ್ನು ಬರೆಯಬೇಕು ಅಂದ್ರೆ ತುಂಬಾ ಧೈರ್ಯ ಬೇಕು. ಬ್ರಹ್ಮ ಸೂತ್ರಗಳಿಗೆ ಭಾಷ್ಯವನ್ನು ಬರೆದು ಪ್ರಸ್ಥಾನತ್ರಿಯ ಶಾಂಕರ ಭಾಷ್ಯ ಎನ್ನುವಂತ ಹೆಸರಿನಿಂದ ಮುಮುಕ್ಷ ಪ್ರಪಂಚಕ್ಕೆ ಮೋಕ್ಷ ಕಾಮಧೇನುಗಳಾಗಿ, ಮೋಕ್ಷ ಚಿಂತಾಮಣಿಯಾಗಿ, ಮೋಕ್ಷ ವೃಕ್ಷವಾಗಿ ಅನುಗ್ರಹ ಮಾಡಿರುವಂತಹ ಭಗವತ್ಪಾದ ಶಂಕರಾಚಾರ್ಯರು ಷೋಡಶೇ ಕೃತವಾನ್ ಭಾಷ್ಯಂ. 16ನೇ ವಯಸ್ಸು ಅಂತಂದ್ರೆ SSLC FAIL ಆಗುವಂತಹ ವಯಸ್ಸು. ಯೋಚನೆ, ನನ್ ಮಗ ಇವಾಗ SSLC ಓದ್ತಾ ಇದ್ದಾನೆ ಸರ್, 2 ಸಲ ಫೇಲ್ ಆಯ್ತು, 3ನೇ ಸಲ ಪುನಃ ಸೇರ್ಕೊಂಡಿದ್ದಾನೆ ಅಂತ ಹೇಳ್ತೇವೆ. ಆ ವಯಸ್ಸಿನಲ್ಲಿ 4 ವೇದಗಳ ಸಂಪೂರ್ಣ ಅಧ್ಯಯನ, 64 ಶಾಸ್ತ್ರಗಳಲ್ಲಿ ಸಂಪೂರ್ಣವಾದ ಪಾಂಡಿತ್ಯ, 16ನೇ ವಯಸ್ಸಿನಲ್ಲಿ ವೇದಾಂತ ಪ್ರಸ್ಥಾನತ್ರಿಯ ಗ್ರಂಥಗಳಿಗೆ ಭಾಷ್ಯವನ್ನ ಬರೆದು ಅನಂತರ ಯೋಚನೆ ಮಾಡಿದ್ದಾರೆ ಭಗವತ್ಪಾದ ಶಂಕರಾಚಾರ್ಯ. ನಾ ಭಾಷ್ಯವನ್ನೇನೋ ಬರೆದೆ ಇದನ್ನ ಪ್ರಚಾರ ಮಾಡಬೇಕು ಅಂತ ಹೇಳಿ 4 ಜನ ಶಿಷ್ಯರಿಗೆ ತಾವು ಬರೆದಿರುವಂತಹ ಭಾಷ್ಯ ಗ್ರಂಥಗಳನ್ನ ಪಾಠ ಮಾಡಿದ್ದಾರೆ. ಸುರೇಶ್ವರಾಚಾರ್ಯರು, ಪದ್ಮಪಾದಾಚಾರ್ಯರು, ಹಸ್ತಮಲಕಾಚಾರ್ಯರು, ತೋಟಕಾಚಾರ್ಯರು ಉಪದೇಶವನ್ನು ಮಾಡಿ ಭಾರತದ 4 ದಿಕ್ಕುಗಳಲ್ಲಿ ಚತುರಾಮ್ನಾಯ ಪೀಠಗಳನ್ನ ಸ್ಥಾಪನೆ ಮಾಡಿ ಅಷ್ಟರಿಂದ ಸಂತೃಪ್ತರಾಗದೆ ಅಖಂಡ ಭಾರತ ರಾಷ್ಟ್ರವನ್ನ ಪಾದಚಾರಿಗಳಾಗಿ 3 ಬಾರಿ ಸಂಚಾರ ಮಾಡಿದ್ದಾರೆ. ಯೋಚನೆ ಮಾಡಿ, ಇದು 1400 ವರ್ಷಗಳ ಹಿಂದಿನ ಮಾತು. ಅವಾಗ ಟ್ರೈನ್ ಇರಲಿಲ್ಲ, ಮೆಟ್ರೋ ಇಲ್ಲ, ಆಟೋ ರಿಕ್ಷಾ ಇರಲಿಲ್ಲ, ಸ್ಕೂಟಿ ಇಲ್ಲ, ಊಬರ್ ಇಲ್ಲ, ಯಾವ ಟ್ಯಾಕ್ಸಿ ಇಲ್ಲ, ಓಲಾ ಇಲ್ಲ, ಆಟೋ ರಿಕ್ಷಾ ಇಲ್ಲ. ಆ ಒಂದು ಸಮಯದಲ್ಲಿ ಬರೀ ಕಾಲ್ನಡಿಗೆಯಿಂದ ಭಾರತವನ್ನೆಲ್ಲ ಸಂಚಾರ ಮಾಡಿ ಅಲ್ಲಿದ್ದಂತ ನಾಸ್ತಿಕ ಮತವನ್ನ ಖಂಡನೆ ಮಾಡಿ ಸನಾತನ ಧರ್ಮ, ಹಿಂದೂ ಧರ್ಮ, ಪವಿತ್ರವಾದ ಧರ್ಮ, ವಿಶ್ವ ಶಾಂತಿ ಧರ್ಮ, ಪ್ರಪಂಚದಲ್ಲಿರುವ ಎಲ್ಲ ಮಾನವರಿಗೂ ಶಾಂತಿಯನ್ನ, ಸಂತೋಷವನ್ನ, ಆರೋಗ್ಯವನ್ನ, ಆನಂದವನ್ನ ಉಂಟು ಮಾಡುವ ಧರ್ಮ ಸನಾತನ ಧರ್ಮವನ್ನ ಪ್ರಸಾರ ಮಾಡಿ ನಾಸ್ತಿಕ ಮತವನ್ನ ಖಂಡಿಸಿ ಅನಂತರ ಪ್ರಸ್ಥಾನತ್ರಿಯ ಭಾಷೆ ಗ್ರಂಥಗಳಲ್ಲಿರುವ ಆತ್ಮಜ್ಞಾನದ ಸವಿಯನ್ನ, ಆತ್ಮಜ್ಞಾನದ ಮಹತ್ವವನ್ನ ಪ್ರಚಾರ ಮಾಡಿ ಪ್ರವೃತ್ತಿ ಧರ್ಮವನ್ನು, ನಿವೃತ್ತಿ ಧರ್ಮವನ್ನು ಪ್ರಚಾರ ಮಾಡಿದ ಮಹತ್ವರು ಭಗವತ್ಪಾದ ಶಂಕರಾಚಾರ್ಯರು. ಇವತ್ತು ನಾವುಗಳು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಸ್ನಾನ ಮಾಡಿಕೊಂಡು ವಿಭೂತಿ ಹಾಕೊಂಡು ಸಂಧ್ಯಾ ವಂದನೆ ಮಾಡ್ತಾ ಇದ್ದೇವೆ, ಪೂಜೆ ಮಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು. ನಾವು 4 ಜನ ವಿದ್ವಾಂಸರು ಕೂತ್ಕೊಂಡು ಭಗವದ್ಗೀತಾ ಭಾಷ್ಯ ಪ್ರವಚನ, ಬೃಹದಾರಣ್ಯಕ ಭಾಷ್ಯ ಪ್ರವಚನ, ಚಾಂದೋಗ್ಯ ಭಾಷ್ಯ ಪ್ರವಚನ, ಬ್ರಹ್ಮಸೂತ್ರ ಭಾಷ್ಯ ಪ್ರವಚನವನ್ನ ಮಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು. ಗೃಹಸ್ಥರಿಗೆ ಪ್ರವೃತ್ತಿ ಧರ್ಮವನ್ನು, ನಿವೃತ್ತಿ ಧರ್ಮ ಪರಾಯಣರಾದ ಸನ್ಯಾಸಿಗಳಿಗೆ ಜ್ಞಾನ ಭಕ್ತಿ ವೈರಾಗ್ಯದ ಆತ್ಮಜ್ಞಾನದ ಮಾರ್ಗವನ್ನು ಉಪದೇಶ ಮಾಡಿ 23 ಮುನಿರಭ್ಯಗ 32ನೇ ವಯಸ್ಸಿನಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಕೇದಾರದಲ್ಲಿ ಅಂತರ್ಧಾನ ಹೊಂದಿದರು ಅಂತ ಹೇಳ್ತೇವೆ. ಇಂಥ ಮಹಾತ್ಮರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ವಿಶ್ವ ವಂದ್ಯರಾಗಿದ್ದಾರೆ. ಈ ಹೊತ್ತು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಜರ್ಮನಿ, ಫ್ರಾನ್ಸ್, ಅಮೆರಿಕಾ, ಕೆನಡಾ, ಆಸ್ಟ್ರೇಲಿಯಾ, ರಷ್ಯಾ, ಚೈನಾ, ಎಲ್ಲಿ ಬೇಕಾದ್ರು ಅಲ್ಲೇನಾದ್ರೂ ಸ್ವಲ್ಪ ವೇದಾಂತ ಪ್ರಸಾರವಾಗ್ತಾ ಇದೆ ಅಂದ್ರೆ ಶಂಕರ ಅಂತ ಹೇಳ್ತಾರೆ. ಭಗವತ್ಪಾದ ಶಂಕರ ಅದ್ವೈತ ವೇದಾಂತ. ಎಲ್ಲಾ ಸನ್ಯಾಸಿಗಳನ್ನು ಶಂಕರಾಚಾರ್ಯರ ಶಿಷ್ಯರು ಅಂತ ಹೇಳ್ತಾರೆ. ಎಲ್ಲ ವೇದಾಂತಗಳನ್ನು ಶಂಕರಾಚಾರ್ಯರ ವೇದಾಂತ ಅಂತ ಹೇಳ್ತಾರೆ. ಶಂಕರಾಚಾರ್ಯರನ್ನ ಕೇಂದ್ರ ಸರ್ಕಾರದವರು ಇಂಟರ್ನ್ಯಾಷನಲ್ ಫಿಲಾಸಫರ್ ಅಂತ ಮಾಡಿ ಫಿಲಾಸಫರ್ಸ್ ಡೇ ಅಂತ ಮಾಡಿದ್ದಾರೆ.
ಶಂಕರ ಜಯಂತಿ ದಿವಸ ಫಿಲಾಸಫರ್ಸ್ ಡೇ, ತತ್ವ ವಿಜ್ಞಾನಿಗಳ ದಿವಸ ಅಂತ ಮಾಡಿದ್ದಾರೆ. ಅಂಥ ಮಹಾತ್ಮರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಭಾರತಾಂಬೆಯ ಗರ್ಭದಲ್ಲಿ ಅವತಾರವನ್ನ ಮಾಡಿ ಇಡೀ ವಿಶ್ವವನ್ನೇ ಪವಿತ್ರವನ್ನಾಗಿ ಮಾಡಿರುವಂತಹ ಮಹಾತ್ಮರು ಅಂತ ತಿಳಿಸುತ್ತಾ, ಇಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಂದೇಶಗಳು ಬೇಕಾದಷ್ಟಿದೆ. ಅವುಗಳನ್ನ ನಾವು ಯಥಾಶಕ್ತಿ, ಯಥಾ ಕಾಲ, ಯಥಾಮತಿ ಅನುಸಂಧಾನ ಮಾಡುತ್ತಾ ಉದ್ಧಾರವಾಗೋಣ ಅಂತ ತಿಳಿಸುತ್ತಾ, ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತೆ ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.